ವೆಲ್ಕಮ್ ಬ್ಯಾಕ್ ಟು ಜಪಾನ್ ಬ್ಲಾಗ್. ಇವಾಗ ನಾವು ಆ್ಯಕ್ಚುಲಿ ವಕಾಯಾಮಾಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ ಮಿ ಶೋ ಯು. ಆ್ಯಕ್ಚುಲಿ ಏನಂದರೆ ನಾವು ವಕಾಯಾಮನ ಮುಂಚೆ ಪ್ಲ್ಯಾನ್ ಮಾಡಿರಲಿಲ್ಲ. ಲಾಸ್ಟ್ ಇಯರ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅವಾಗೇನೋ ಏನದು ಅರ್ಥಕ್ವೇಕ್ ಆಗುತ್ತೆ ಅದು ಇದು ಅಂತ ಏನಿಲ್ಲ, ಮನೆ ಚೇಂಜ್ ಮಾಡ್ತಿದ್ವಿ. ಐ ಮೀನ್ ನನ್ನ ರೀಸನ್ ವಾಸ್ ದ್ಯಾಟ್ ನಾವು ಮನೆ ಚೇಂಜ್ ಮಾಡ್ತಿದ್ವಿ ಅಂತ ಅವರು. ಹೌದು, ಅಫ್ಕೋರ್ಸ್ ಮನೆ ಚೇಂಜ್ ಮಾಡ್ತಿದ್ವಿ. ಅದ್ರ ಜೊತೆಗೆ ನಾನು ಐ ಥಾಟ್ ಅದು ಫಸ್ಟ್ ಇಯರ್ ಅಲ್ವಾ, ತುಂಬ ಭಯ ಇತ್ತು. ಅರ್ಥಕ್ವೇಕ್ ಆಗುತ್ತೆ, ಇನ್ನೇನಾಗುತ್ತೋ, ಭಯ 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 ಫುಲ್ ಭಯ ಭಯ ಆಗ್ತಿತ್ತು. ಇವಾಗ ಐ ಆಮ್ ಫೈನ್. ಇಟ್ಸ್ ಲೈಕ್ ಅರ್ಥಕ್ವೇಕ್ ಇಸ್ ಸಮಥಿಂಗ್ ಅಂದರೆ ವಿ ನೋ ವಿ ಕ್ಯಾನ್ ಹ್ಯಾಂಡಲ್ ಇಟ್ ಅನ್ನೋ ಥರ. ಸೊ ಅಂದರೆ ವಿ ಆರ್ ಸೇಫ್, ಅದು ಪಾಯಿಂಟ್. ಸೊ ಆ ರೀಸನಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಈ ಸರಿನೂ ಪ್ಲ್ಯಾನ್ ಮಾಡಿರಲಿಲ್ಲ. ಎಲ್ಲ ಆಚೆ ಹೋಗಬೇಕು ಅಂತ ಅಂದ್ಕೊಂಡು, ಓಕೆ ಎಲ್ಲೋಗೋಣ ಅಂತಂದರೆ ವಕಾಯಾಮ ಇಲ್ಲೇ ನಮ್ಮ ಕೆಳಗಡೆ ಸ್ಟೇಟ್ ಇಟ್ ಈಸ್. ಸೊ ಹೋಗೋಣ ಅಂದ್ಕೊಂಡು ನಾವೀಗ ಕಾರ್ ರೆಂಟ್ ಮಾಡಿಕೊಂಡು ಯು ಆರ್ ಹೆಡಿಂಗ್ ಟುವರ್ಡ್ಸ್ ವಕಾಯಾಮ. ಸೊ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಮೇಜರ್ಲಿ ನಾನು ಈ ವಿಡಿಯೋನ ಲೈಕ್ ಐ ಆಮ್ ಡೂಯಿಂಗ್ ಇನ್ ಮೈ ಹೊಸ ಫೋನ್. ಫುಲ್ ಖುಷಿಯಾಗೋಗ್ಬಿಟ್ಟಿದೆ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನೀವು ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂದರೆ, ಟ್ರಸ್ಟ್ ಮೀ, ಎಷ್ಟು ಸ್ಟೋರೇಜ್ ತೊಗೊಳುತ್ತೆ ವೀಡಿಯೋಸ್ ಅಂತಂದರೆ, ಒಂದು ವಿಡಿಯೋ ಮಾಡಿ ಅದ್ರ ಜೊತೆಗೆ ಲೈಕ್ ನಮ್ಮ ಲೈಫ್ ಈವೆಂಟ್ಸಲ್ಲಿ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡ್ತಿದ್ವಿ. ಅಂದರೆ ಹೆಂಗೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಹಾಕಿಲ್ಲ ನಾನು, ಅಷ್ಟು ಬ್ಯುಸಿ ಇದ್ವಿ ಲಿಟ್ರಲಿ. ಅದ್ರ ಜೊತೆಗೆ ನನ್ನ ಫೋನ್ ಅಂತೂ ಪಾಪ, ಇಟ್ ಈಸ್ ರಿಯಲಿ ಪಾಪ, ಫುಲ್ ತುಂಬೋಗ್ಬಿಟ್ಟಿತ್ತು. ಫುಲ್ಲು ಡ್ರೌಸಿ ಆಗೋಗಿತ್ತು ಲಿಟ್ರಲಿ, ಅಂದರೆ ಹೊಟ್ಟೆ ತುಂಬೋಗಿ. ಸೊ ಆ ರೀಸನಿಂದ ಇವಾಗ ಐ ಹ್ಯಾವ್ ವೆರಿ ನೈಸ್ ಸ್ಪೇಸ್. ಸೊ ತುಂಬ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಹೋಗಿದ್ದ ರೂಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಪ್ರತಿಯೊಂದು ಸ್ಪಾಟಲ್ಲೂ ವಾವ್ ಅನ್ನೋಷ್ಟು ಬ್ಯೂಟಿಫುಲ್ ಆಗಿತ್ತು. ಸೊ ನಮ್ಮ ಬ್ರೇಕ್ಫಾಸ್ಟ್ನ ಕಾರಲ್ಲೂ ತಿನ್ಕೊತಿದ್ದೀವಿ. I like mine better. Good. ಆನ್ ದ ವೇ ಹೋಗ್ತಾ ಜಪಾನ್ ಇಷ್ಟು ಬ್ಯೂಟಿಫುಲ್ ಆಗಿದೆಯಾ ಅಂತ ಅನ್ನಿಸ್ತಿತ್ತು. ಬಿಕಾಸ್ ಜಪಾನಲ್ಲಿ 70% ಬರೀ ಮೌಂಟೇನ್ಸಿಂದನೇ ಕವರ್ ಆಗಿರುತ್ತೆ. ರೀಚ್ ಆಗಿದ್ದೀವಿ. ಈಗ ನಾಚಿ ಫಾಲ್ಸ್ ಕಡೆ ಹೋಗೋಣ. ಇದು ಕೆಳಗಡೆ ಹೋಗಬೇಕು. ಕೆಳಗಡೆ ಹೋದರೆ ನಾವು ನಾಚಿ ಫಾಲ್ಸ್ ಕೆಳಗಡೆಯಿಂದ ನೋಡ್ಬೋದು, ತುಂಬ ಹತ್ತಿರದಿಂದ ನೋಡ್ಬೋದು. ಸೊ ಆ ರೀಸನಿಂದ ಹೋಗ್ತಿದ್ದೀವಿ. ಇಲ್ಲಿನ ಮರಗಳು ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ವೆದರ್ ಕೂಡ ಪರ್ಫೆಕ್ಟ್ ಆಗಿದೆ, ಬಟ್ ಸ್ವಲ್ಪ ಹ್ಯೂಮಿಡಿಟಿ ಇತ್ತು. ಇದು ಜಪಾನ್ನ ಟಾಲೆಸ್ಟ್ ಸಿಂಗಲ್ ಡ್ರಾಪ್ ವಾಟರ್ ಫಾಲ್ಸ್. ಇದು 133 ಮೀಟರ್ಸ್ ಇದೆ. ಇಲ್ಲಿ ನಾಚಿ ಫಾಲ್ಸ್ ಅಷ್ಟೇ ಅಲ್ಲ, ಇಲ್ಲಿರೋ ದೇವಸ್ಥಾನ ಕಮೋನೋ ಗ್ರ್ಯಾಂಡ್ ಶ್ರೇನ್ಗಳಲ್ಲಿ ಒಂದಾಗಿದೆ. ಅಂದರೆ 3 ಇರುತ್ತೆ, ಆ 3ರಲ್ಲಿ ಒಂದಾಗಿದೆ ಇದು. ಇದು ಒಂಥರ ಜಾಪನೀಸರ ಒಂದು ತೀರ್ಥಕ್ಷೇತ್ರ ಅಂತ ಹೇಳ್ಬೋದು. ಈ ಯಾತ್ರಾ ಮಾರ್ಗವನ್ನು ಕಮೋನೋ ಕೋದೋ ಅಂತ ಕರೀತಾರೆ. ಇಲ್ಲಿ ದೇವಾಲಯಗಳನ್ನ ನಿರ್ಮಾಣ ಮಾಡೋಕ್ಕೂ ಮುಂಚೆ ಈ ಫಾಲ್ಸನ್ನು ಅವರು ದೇವರು ಅಂತ ನಂಬ್ತಿದ್ರಂತೆ. ಈಗಲೂ ಕೂಡ ಆ ಫಾಲ್ಸ್ಗೆ ಕೈ ಮುಗಿತಾರೆ ಜನ. ನಾವು ಹೇಗೆ ಗಂಗಾ ನೀರನ್ನ ಪವಿತ್ರ ಅಂತ ಹೇಳ್ತೀವೋ, ಇಲ್ಲಿ ಈ ವಾಟರ್ನ ಪವಿತ್ರ ಅಂತಾರೆ. ಈಗ ನಾವು ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ, ಅಂದರೆ ಶ್ರೇನ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಕಾರಲ್ಲಿ ಕೂಡ ಡೈರೆಕ್ಟ್ ಆ್ಯಕ್ಸಸ್ ಇದೆ. ನಾವು ಆಲ್ರೆಡಿ ಕೆಳಗಡೆ ಪಾರ್ಕ್ ಮಾಡಿರೋ ರೀಸನಿಂದ ಪಾರ್ಕಿಂಗ್ ಸಿಗುತ್ತೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ. ಹಾರ್ಟ್ ರೇಟ್ ಫುಲ್ ಇನ್ಕ್ರೀಸ್ ಆಗಿಬಿಟ್ಟಿದೆ. ದೇವ್ರೆ, ತಿಂದಿರೋದೆಲ್ಲ ಕರಗ್ತಿದೆ. ನನಗೆ ಇಷ್ಟು ಹಾರ್ಟ್ ರೇಟ್ ಜಾಸ್ತಿ ಆಗ್ತಿದೆ ಅಂತಂದರೆ ಇಲ್ಲಿ ವಯಸ್ಸಾಗಿರೋರು ಕೂಡ ಬಂದಿದ್ದಾರೆ. ಸೊ ದೇ ಟೇಕ್ ಟೈಮ್ ಆ್ಯಂಡ್ ದೇ ವಿಲ್ ಕಮ್.
ಇದು ನೋಡ್ತಿದ್ದೆ ನಮ್ಮನೆ ಯಾಕೆ ಸೆಲ್ಫಿ ತೊಗೊತಿದ್ದಾರೆ ಅಂತ. ಬಂದರು. ಈ ಜಾಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಬಟ್ ಏನೇ ಆದರೂ ದಿಸ್ ಈಸ್ ದ ರೈಟ್ ಪ್ಲೇಸ್ ಟು ಸ್ಪೆಂಡ್ ಸಮ್ ಗುಡ್ ಟೈಮ್ ವಿತ್ ನೇಚರ್. ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ಸೊ ಇಟ್ ವಾಸ್ ರಿಯಲಿ ಅಮೇಝಿಂಗ್ ಟೈಮ್. ಫುಲ್ ಬಾಡಿ ಎಲ್ಲ ರಿಫ್ರೆಶ್ಡ್ ಫೀಲ್ ಆಗ್ತಿದೆ. ವರ್ಕೌಟ್ ಮುಗಿಸ್ಕೊಂಡು ಬಂದಾಗ ಹೆಂಗಿರುತ್ತೆ ಹಾಗಿದೆ. ಆ್ಯಂಡ್ ಇವಾಗ 3:30 PM ನಾವು ನಮ್ಮ ಇಲ್ಲಿನ ಡೆಸ್ಟಿನೇಷನ್ ಮುಗಿಸ್ಕೊಂಡು ವಾಪಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಊಟ ಮಾಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ವಿ. ಡ್ಯೂ ಟು ಬರೋದು ಲೇಟ್ ಆಯಿತು, ಆಲ್ಮೋಸ್ಟ್ 1 hour ಲೇಟ್ ಆಯಿತು ಬರೋದು ನಾವು ಎಕ್ಸ್ಪೆಕ್ಟ್ ಮಾಡಿದ ಟೈಮ್ಗಿಂತ. ಬಿಕಾಸ್ ತುಂಬ ರೋಡ್ಸ್ಗಳು ಕ್ಲೋಸ್ ಆಗಿದೆ. ರೀಸೆಂಟಾಗೆಲ್ಲ ಮಳೆ ಎಲ್ಲ ಬಂದಿತ್ತಲ್ವಾ, ಸೊ ಆ ರೀಸನ್ನಿಂದ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇರೋದು. ಅದು ಕೋಸ್ಟಲ್ ಲೈನಲ್ಲಿ. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ರೋಡ್ಸ್ ಇನ್ ಜಪಾನ್ ಅಂತೆ. ದಟ್ ಟು ಫಾರ್ ಅ ಕಾರ್ ಡ್ರೈವ್, ಬೈಕ್ ರೈಡಿಂಗ್ ಕೂಡ. ಡೆಸ್ಟಿನೇಷನ್ ನಿಮಗೆ ತೋರಿಸ್ತೀನಿ. ಇವತ್ತು ನಮ್ಮ ಹಾಲ್ಟ್ ಇಲ್ಲೇ. ವಿ ಆರ್ ಗೋಯಿಂಗ್ ಟು ಸ್ಟೇ ಹಿಯರ್. ಈ ಜಾಗನ ಮಿಚಿನೋ ಏಕಿ ಅಂತ ಕರೀತಾರೆ. ಅಂತಂದರೆ ನಾವು ಓವರ್ ನೈಟ್ ಸ್ಟೇ, ಅದು 1 ಡೇ ಮಾತ್ರ ನಾವು ಈ ಒಂದು ಪಾರ್ಕಿಂಗ್ ಲಾಟಲ್ಲಿ ಫ್ರೀಯಾಗಿ ಸ್ಟೇ ಮಾಡ್ಬೋದು. ಏನಂತೆ ಈ ಥರ ಮಿಚಿನೋ ಏಕಿಯಲ್ಲಿ ಸ್ಟೇ ಮಾಡೋದಕ್ಕೆ ತುಂಬ ರೂಲ್ಸ್ ಇದೆ. ಅಂದರೆ ನಾವು 5 ಗಂಟೆ ಒಳಗಡೆ ಬಂದು ಕಾರ್ನ ಪಾರ್ಕ್ ಮಾಡಬೇಕು ಅಂತ. ಆ್ಯಂಡ್ ಟೆಂಟ್ನ ಪಿಚ್ ಮಾಡೋಂಗಿಲ್ಲ, ಅಥವಾ ಕಾರಿಂದ ಆಚೆ ಕಡೆ ಯಾವುದೇ ಟೆಂಟ್ ವಸ್ತುಗಳು ಆಚೆ ಬರೋಂಗಿಲ್ಲ. ಸೊ ಏನೇ ಇದ್ರೂ ಕಾರ್ ಒಳಗಡೆ ಮಾತ್ರ ಸ್ಟೇ ಮಾಡ್ಬೋದು. ಇದರ ಮೇನ್ ರೀಸನ್ ಏನಂದರೆ, ನೈಟ್ ಡ್ರೈವ್ಸ್ ಹೋಗಿರೋ ಅಂಥ ಡ್ರೈವರ್ಸ್ಗೆ ಅಕಸ್ಮಾತ್ ನಿದ್ದೆ ಬಂತು ಅಂತಂದರೆ ಈ ಜಾಗದಲ್ಲಿ ಉಳ್ಕೊಳ್ಳೋಕ್ಕೆ ಅಂತ ಈ ಪಾರ್ಕಿಂಗ್ ಲಾಟ್ ಇರೋದು. ಪಕ್ಕದಲ್ಲಿ ಒಂಥರ ಪ್ರೈವೇಟ್ ಬೀಚ್ ಥರ ಇದೆ. ಸೊ ಇಲ್ಲಿ ಕಯಾಕಿಂಗ್ ಮತ್ತು ತುಂಬ ಜನ ಮಕ್ಕಳು ಅಥವಾ ಪೇರೆಂಟ್ಸ್ ಎಲ್ಲರೂ ಆಟ ಆಡ್ಕೊಂಡಿದ್ರು. ನಾವು ಹಾಗೆ ಲಾಂಗ್ ವಾಕ್ ಬರ್ತೀವಿ, ಬಂದು ಊಟನ ಮುಗಿಸ್ಕೊಂಡು ಹೋಗ್ತೀವಿ. ಹಾಗೂ ಜಪಾನಲ್ಲಿ ಈ ಥರ ರೋಬೋಟ್ಸ್ ಫುಡ್ ತಂದುಕೊಡೋದು ಈಸ್ ಕ್ವೈಟ್ ಕಾಮನ್. ನಾವು ಹಾಗೆ ರಿಟರ್ನ್ ಬರಬೇಕಾದ್ರೆ ಆಲ್ಮೋಸ್ಟ್ 7 PM ಆಗಿತ್ತು. ಇಟ್ಸ್ ಅ ಟೈಮ್ ಫಾರ್ ಸನ್ಸೆಟ್ ಹಿಯರ್. ನಾವು ರಾತ್ರಿ ಕಾರ್ನ ರೆಡಿ ಮಾಡ್ಕೊಂಡ್ವಿ ಮಲ್ಕೊಳ್ಳೋದಕ್ಕೆ ಅಂತ. ಆ್ಯಂಡ್ ಇಲ್ಲಿ ತುಂಬ ಜನ ಬಂದಿದ್ದರು. ಆ್ಯಂಡ್ ಇಲ್ಲಿ ಸ್ಟಾರ್ ಗೇಜಿಂಗ್ ಮಾಡ್ಬೋದು. ಈ ಥರ ಮಿಚಿನೋ ಏಕಿಯಲ್ಲಿ ಅಂದರೆ ಪ್ರತಿ ಸ್ಟೇಷನ್ಗಳಲ್ಲಿ 24 hours ವಾಶ್ರೂಮ್ಸ್ ಅವೈಲಬಿಲಿಟಿ ಇರುತ್ತೆ. ಅಷ್ಟೇ ಅಲ್ಲ, ಇದರ ಸುತ್ತಮುತ್ತ ಬ್ಯೂಟಿಫುಲ್ ಆನ್ಸೆನ್ಸ್ ಇರುತ್ತೆ. ಈಗ ಜಸ್ಟ್ ಮುಖ ತೊಳ್ಕೊಂಡು ಫ್ರೆಶನ್ ಅಪ್ ಆಗಿ ವಾಶ್ರೂಮ್ಸ್ನ ಯೂಸ್ ಮಾಡಿಕೊಂಡು ವಿ ಆರ್ ಹೆಡಿಂಗ್ ಬ್ಯಾಕ್. ಎಲ್ಲರೂ ಒಬ್ಬೊಬ್ಬರದ್ದು ಕಾರ್ ಈಸ್ ಸೋ ಗುಡ್. ಒಳಗಡೆ ಆಲ್ಮೋಸ್ಟ್ ಎಂಟೈರ್ಲಿ ರೂಮ್ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲರೂ. ದಟ್ ಲುಕ್ ಸೋ ಗುಡ್. ನನಗಂತೂ ಒಳಗಡೆ ಏನೇನಿದೆ ಅಂತ ನೋಡಬೇಕು ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಯಾರೂ ಹಂಗೆಲ್ಲ ಬಿಡಲ್ಲ ಅನಿಸುತ್ತೆ. ಇಲ್ಲಿ ನಾವು ಮಾತ್ರ ಅಲ್ಲ, ದೇರ್ ಆರ್ ಮೆನಿ ಪೀಪಲ್ ಈ ಥರ ಬಂದು ದೇ ವಿಲ್ ಡೂ ಅಡ್ವೆಂಚರ್ಸ್. ಮೇ ಬಿ ಅಲ್ಲಿ ಫಿಶ್ ಹಿಡಿತಿದ್ದಾರೆ ಅನಿಸುತ್ತೆ ಕತ್ಲಲ್ಲಿ. ಬೆಳಗ್ಗೆ 4:15 ಬೆಳಕಾಯಿತು. ಅಕ್ಕಪಕ್ಕದಲ್ಲಿರೋ ಕಾರ್ನವರೆಲ್ಲರೂ ಎದ್ದಿದ್ರು. ಅವರಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಅಕ್ಕಪಕ್ಕದ ಮನೇಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಜಪಾನಲ್ಲಿ ಈ ಒಂದು ಸ್ಪಾಟ್ ಸನ್ರೈಸ್ಗೆ ತುಂಬ ಫೇಮಸ್. ಸೊ ನೀವೇ ನೋಡ್ತಿರ್ಬೋದು, ಇಲ್ಲಿ ತುಂಬ ಕ್ಯಾಮ್ರಾಸ್ ಜೊತೆ ಜನ ಬಂದು ಕೂತು ಸನ್ರೈಸ್ನ ವಾಚ್ ಮಾಡ್ತಿದ್ದಾರೆ.
ಬೆಳಗ್ಗೆ ಆಗ್ತಿದ್ದಂಗೆ ಇಲ್ಲಿನ ವಾಟರ್ ಹಿಂದಕ್ಕೆ ಹೋಗಿರುತ್ತೆ, ಸೊ ನಾವು ಆ ರಾಕ್ಸ್ ಹತ್ರ ವಾಕ್ ಮಾಡ್ಕೊಂಡು ಹೋಗ್ಬೋದು. ಸಂಜೆ ಆಗ್ತಾ ಆಗ್ತಾ ವಾಟರ್ ಲೆವೆಲ್ ಜಾಸ್ತಿ ಆಗುತ್ತೆ, ಮತ್ತೆ ಬೆಳಗ್ಗೆ ಆಗ್ತಿದ್ದಂಗೆ ವಾಟರ್ ಲೆವೆಲ್ ಹಿಂದಕ್ಕೆ ಹೋಗುತ್ತೆ. ನಾನು ನಿಮಗೆ ಈ ಜಾಗದ ಹೆಸರೇ ಹೇಳಲಿಲ್ಲ. ಈ ಜಾಗದ ಹೆಸರು ಆಶಿ ಗುಯಿ ಇವಾ ಅಂತ, ಅಂದರೆ ಬ್ರಿಡ್ಜ್ ಪಿಲ್ಲರ್ಸ್ ಅಂತ ಅರ್ಥ ಬರುತ್ತೆ. ಇದನ್ನು ಕಲ್ಚರಲ್ ಕಾಂಟೆಕ್ಸ್ಟಲ್ಲಿ ನೋಡೋಕ್ಕೆ ಹೋದರೆ ಬುದ್ಧಿಸ್ಟ್ ಮಾಂಕ್ ಒಬ್ಬರು ಹೇಳಿದ್ರಂತೆ, ಇದು ದೇವರು ಮತ್ತು ಡಿಮನ್ಸ್ ಮಧ್ಯೆ ಆಗೋ ಒಂದು ಯುದ್ಧದಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ, ಬಟ್ ಇನ್ಕಂಪ್ಲೀಟ್ ಆಯಿತು ಅಂತ. ಸೈಂಟಿಫಿಕ್ಕಾಗಿ ಹೇಳೋದಾದರೆ ವಾಲ್ಕೆನೋ ಎರಪ್ಷನ್ ಆದಾಗ ಫಾರ್ಮ್ ಆಗಿರುವಂತಹ ಒಂದು ರಾಕ್ಸ್ ಅಂತ ಹೇಳ್ತಾರೆ. ಏನೇ ಆದರೂ ವಿ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನೀವು ಎಲ್ಲಿ ಮಲಗಿದ್ರಿ, ಹೇಗೆ ಮಲಗಿದ್ರಿ, ವೆಂಟಿಲೇಷನ್ ಹೇಗೆ ಅಂತ ಕೇಳಿದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ನಾವು ಕಾರ್ನ ಆಫ್ ಮಾಡಿದ್ವಿ. ಆಫ್ ಮಾಡಿ ಈ ಥರ ಒಂದು ತೆಳು ಬಟ್ಟೆನ ವಿಂಡೋಗೆ ಹಾಕಿ, ಬಿಕಾಸ್ ಆಚೆ ಕಡೆ ತುಂಬ ಸೊಳ್ಳೆಗಳಿತ್ತು, ಮತ್ತು ಪ್ಲಾಸ್ಟರ್ಸ್ನ ಹಾಕಿದ್ವಿ. ಸೊ ರಾತ್ರಿ ಸೊಳ್ಳೆ ಬರಬಾರ್ದು ಅಂತ ಈ ಥರ ಹಾಕಿದ್ವಿ. ವಿಂಡೋನ ಓಪನ್ ಮಾಡಿದ್ವಿ. ಇವಾಗ ಚೆನ್ನಾಗಿತ್ತು ಇದು. ದಿಸ್ ಇಸ್ ಫಾರ್ ವೆಂಟಿಲೇಷನ್. ನೋಡಿ ತೆಳ್ಳು ಬಟ್ಟೆ. ಮಾರ್ನಿಂಗ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ವಿ ಹ್ಯಾಡ್ ಅ ವೆರಿ ನೈಸ್ ಸ್ಲೀಪ್. ಅಂದರೆ ಐ ಕ್ಯಾನ್ ರೇಟ್ 10 out of 8. 8 out of 10. So I can rate 8 out of 10. ಆ್ಯಂಡ್ ಆ್ಯಕ್ಚುಲಿ ನಾವು ತೊಗೊಂಡಿರೋದು ಕೇಕ್ ಆಗಿರೋದ್ರಿಂದ ಪ್ರಾಬಬ್ಲಿ ಮಲ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ನಿಖಿಲ್ ಕಷ್ಟ ಆಯಿತು, ನನಗೆ ಇಟ್ ವಾಸ್ ಆಬ್ಸಲ್ಯೂಟ್ಲಿ ಫೈನ್. ನಮ್ಗೆ ಆಲ್ಮೋಸ್ಟ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತಂದರೆ, ಈ ಸ್ಲೀಪರಲ್ಲಿ ಮಲ್ಕೊಂಡು ಹೋಗ್ತೀವಲ್ಲ ಬಸ್ಗಳಲ್ಲಿ, ಆ ಥರ ಇತ್ತು. ಬಟ್ ದಿಸ್ ಈಸ್ ಸಮ್ವೇರ್ ಸ್ಟ್ಯಾಂಡಿಂಗ್. ಆ್ಯಂಡ್ ರಾತ್ರಿ ಐ ಮೀನ್ಸ್ ಸ್ಟಾರ್ ಗೇಸಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ಗಾಟ್ ದ ಡಿಫ್ರೆನ್ಸ್. ನಾನು ಆಲ್ಮೋಸ್ಟ್ 3 ಸ್ಯಾಟಲೈಟ್ ನೋಡಿದೆ. ಆ್ಯಂಡ್ ಏನದು ಇದನ್ನು ನೋಡಿದೆ, ಬೋಶಿ ಶೂಟಿಂಗ್ ಸ್ಟಾರ್. ಹೋಶಿ ನಗಾರೆ ಬೋಶಿ ಹೇಳ್ಬೇಕಾದ್ರೆ ಅವಾಗ ಬೋಶಿ, ಬಟ್ ಇಟ್ಸ್ ಆ್ಯಕ್ಚುಲಿ ಹೋಶಿ. ಓಕೆ ಹೋಶಿ. ಸೊ ಹೋಶಿ ಅಂದರೆ ಶೂಟಿಂಗ್ ಸ್ಟಾರ್ನ ನೋಡಿದೆ. ಇಟ್ ವಾಸ್ ಸೋ ಗುಡ್. ಇಟ್ಸ್ 7 AM. ನಾವು ಬೆಳಗ್ಗೆ ಎದ್ದಿದ್ದು 4:15 ಎದ್ದು ಇವಾಗ ರೆಡಿಯಾಗಿ ಕ್ಲೀನಾಗಿ ಸನ್ರೈಸ್ ಎಲ್ಲ ನೋಡಿಕೊಂಡು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದ ನೆಕ್ಸ್ಟ್ ಡೆಸ್ಟಿನೇಷನ್. ಸೊ ಲೆಟ್ಸ್ ಗೋ. ಎಷ್ಟು ಪೀಸ್ ಆಗಿದೆ ನೋಡಿ ಜಾಗ, ಜನನೇ ಇಲ್ಲ. ನೀವು ಬೆಳಗ್ಗೆ ಅಂತ ಜನ ಇಲ್ವಾ? ಸೊ ನಮಗೆ ಇಲ್ಲಿ ತುಂಬ ರೆಸ್ಟೋರೆಂಟ್ಸ್ಗಳು ಬೆಳಗ್ಗೆನೇ ತೆಗ್ದಿರಲ್ಲ, ಬೆಳಗ್ಗೆನೇ ಊಟ ಮಾಡೋಕ್ಕಾಗಲ್ಲ. ಸೊ ಫ್ಯಾಮಿಲಿ ಮಾರ್ಟಲ್ಲಿ ನಮಗೆ ಕಾಮನ್ನಾಗಿ ಸ್ಯಾಲೆಡ್ಸ್ ಮತ್ತು ತುಂಬ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ಗೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ನಮ್ಮ ಬ್ರೇಕ್ಫಾಸ್ಟ್ನ ನಾವು ಫ್ಯಾಮಿಲಿ ಮಾರ್ಟಲ್ಲಿ ಮಾಡ್ಕೊಳ್ತಿದ್ದೀವಿ. ಅಗೇನ್ ಚಾರ್ಜರ್ ಇಲ್ವಾ? ನಂಗೆ ಸಕ್ಕರೆ 3. ಕಾಫಿ ಮಷಿನ್ ಮಾಡಿಕೊಟ್ಟಿದ್ದಾರೆ, ಇವ್ರು ಬರೀ ಸರ್ವಿಸ್ ಮಾಡ್ತಿರೋದು ಅಷ್ಟೇ. ಇದೆಲ್ಲ ಬರೀ ವಿಡಿಯೋಗೆ ಮಾತ್ರ ಅಷ್ಟೇ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೋಗ್ತಿದ್ದೀವಿ. ಸಮುದ್ರದ ಅಲೆಗಳು ತುಂಬ ಫೆರೋಷಿಯಸ್ ಆಗಿದೆ. ಸೊ ಇವಾಗ ಕೇವ್ಗೆ ಬಂದಿದ್ದೀವಿ ನಾವು. ಲೆಟ್ಸ್ ಗೋ. ಇಟ್ ಈಸ್ ವೆರಿ ಎಕ್ಸೈಟಿಂಗ್. ಇಟ್ಸ್ ಅ ನ್ಯಾಚುರಲ್ ಏನದು
ಪ್ರಕೃತಿ ನಿರ್ಮಿತ ಕೇವ್ ಗುಹೆ. ಲೆಟ್ಸ್ ಗೋ. ಓ ಮೈ ಗಾಡ್, ಪೆಸಿಫಿಕ್ ಓಷನ್. ಏನು ಚೆನ್ನಾಗಿದೆ ಅಲ್ಲ? ಓ ಮೈ ಗಾಡ್, ಎಷ್ಟು ದೊಡ್ಡದಾಗಿದೆ ಗುರು. ಯೋ, 2 ಕಲರ್ ಇದೆ ವಾಟರು. ಸ್ಟಾರ್ಟಿಂಗ್ ಎಲ್ಲ ಬ್ಲೂ ಇದೆ ನೋಡಿ, ಆಮೇಲೆ ಎಲ್ಲನೂ ಡಾರ್ಕ್ ಬ್ಲೂ ಇದೆ. ವೇರ್ ಇಸ್ ಮೈ ಹಸ್ಬೆಂಡ್? ಆ ಕಡೆ ಇದ್ದಾರೆ. ಹೋಗಿ ಬಂದೆ. ಒಳಗಡೆ ಕೇಳ್ಕೊಂಡು ಬನ್ನಿ ನಿಖಿಲ್, ನಾನು ಇಲ್ಲಿರ್ತೀನಿ. ಓ ಮೈ ಗಾಡ್, ಎಷ್ಟು ಫೆರೋಷಿಯಸ್ ಆಗಿದೆ. ಹಾಂ ಹಾಂ, ಕ್ಲೋಸ್ಡಾ? ಬಟ್ ಯಾವಾಗ ಓಪನ್ ಆಗುತ್ತೆ ಇವತ್ತು ಅಂತ ಗೊತ್ತಿಲ್ಲ. ಓಕೆ, ಲೆಟ್ಸ್ ವೆಯ್ಟ್ ಫಾರ್ ಸಮ್ ಟೈಮ್. ವೇವ್ಸ್ ತುಂಬ ಫೆರೋಷಿಯಸ್ ಆಗಿರೋದಕ್ಕೆ ಕಾರಣ ಒಂದು ಕಡೆ ಟೈಫೂನ್ ಇದೆ. ಎಲ್ಲೋ ಟೈಫೂನ್ ಇರೋದಕ್ಕೆ ಇಲ್ಲಿ ಎಫೆಕ್ಟ್ ಆಗ್ತಿದೆ. ಸೊ ನಾವು ಹೋಗ್ಬೇಕಾಗಿದ್ದು ಅಂಡರ್ ಗ್ರೌಂಡ್ ಕೇವ್. ಸೊ ಅದು ಕ್ಲೋಸ್ ಆಗಿದೆ. ನಾವು 36 ಮೀಟರ್ಸ್ ಡೌನ್ ಹೋಗ್ತಿದ್ವಿ ಆ್ಯಂಡ್ ಅಲ್ಲಿ ನ್ಯಾಚುರಲ್ ಆಗಿರೋಂಥ ಕೇವ್ನ ನೋಡಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಿಲ್ಲ. ವಾಟರ್ ಫೋರ್ಸ್ ನೋಡಿ ಎಷ್ಟಿದೆ ಅಂತ. ಆ್ಯಕ್ಚುಲಿ ವಾಟರ್ 2 ಕಲರ್ ಇದೆ, ಒಂಥರ 3 ಕಲರ್ ಇದೆ, ನಾಟ್ 2. ನಾವು ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ಓಪನ್ ಆಗಲಿಲ್ಲ. ಸೊ ನಾವು ಇಲ್ಲೇ ಇರೋಂತಹ ಒಂದು ಕನ್ವೀನಿಯನ್ಸ್ ಸ್ಟೋರ್ಗಳಲ್ಲಿ, ಆ್ಯಂಡ್ ಇಲ್ಲಿ ತುಂಬ ಫೇಮಸ್ ಏನಂದರೆ ಐಸ್ ಕ್ರೀಮ್ಸ್. ಅದರಲ್ಲೂ ನೀವು ಯಾವತ್ತಾದರೂ ಬ್ಲ್ಯಾಕ್ ಸೆಸಮೆ ಅಂತಂದರೆ ಎಳ್ಳಿನ ಐಸ್ ಕ್ರೀಮ್ ತಿಂದಿದ್ದೀರಾ? ನಾನು ಹೇಗಿರುತ್ತಪ್ಪ ಅಂದ್ಕೊಂಡ್ರೆ ಮಸ್ಟ್ ಟ್ರೈ. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಇದೇ ಲಿಫ್ಟಿಂದ ನಾವು ಅಂಡರ್ಗ್ರೌಂಡ್ಗೆ ಹೋಗಬೇಕಿತ್ತು, ಬಟ್ ಆಗಲಿಲ್ಲ. ಬಟ್ ಆದರೂ ಬೇಜಾರಿಲ್ಲ, ಇಟ್ ಈಸ್ ಫಾರ್ ಅವರ್ ಓನ್ ಗುಡ್. ಅಲ್ಲಿಂದ ಅಲೋವೆರಾ ನೋಡಿ ಹೆಂಗಿದೆ ಅಂತ, ಎಷ್ಟು ಒಳ್ಳೆ ಆಕ್ಟೋಪಸ್ ಥರ ಇದೆ. ಎಷ್ಟಿದೆ ನೋಡಿ. ಆ್ಯಂಡ್ ಇಲ್ಲೇ ಒಂದು ಓ ವಾವ್, ನೋಡಿ ಫಿಶ್ಗಳೆಲ್ಲ. ಇದು ಜಾಪನೀಸ್ ಗಾರ್ಡನ್. ಇದು ತುಂಬ ಚಿಕ್ಕ ಜಾಗ ಆದ್ರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ.
ವಿಂಟರಲ್ಲಿ ಬಂದಾಗ ಈ ಜಾಗದಲ್ಲಿ ಇದು ಫುಟ್ ಆನ್ಸೆನ್ ಇದು ಇಲ್ಲೆಲ್ಲ ನೀರು ಬಿಟ್ಟಿರ್ತಾರೆ, ಅದು ಬಿಸಿ ನೀರು ಹರಿತಾ ಇರುತ್ತೆ. ಆ್ಯಂಡ್ ಈ ಥರ ಕಾಲನ್ನ ಬೆಚ್ಚಗೆ ಇಟ್ಕೊಂಡು ಸಮುದ್ರದ ತೀರ ನೋಡ್ಕೊಂಡು ಕುತ್ಕೊಬೋದು. ಇವತ್ತಿನ ಪ್ಲ್ಯಾನ್ ಚೇಂಜ್ ದ್ಯಾಟ್ ನಮಗೆ ಕೇವ್ ಹೋಗೋಕ್ಕಾಗಲಿಲ್ಲ ಅಲ್ವಾ, ಸೊ ದ್ಯಾಟ್ಸ್ ದ ರೀಸನ್ ನಾವು ಇಲ್ಲೇ ನಿಯರ್ ಬೈ ಇರೋ ಬೀಚಿಗೆ ಬಂದಿದ್ದೀವಿ. ಸೊ ಲೆಟ್ಸ್ ಹ್ಯಾವ್ ಫನ್. ಬೀಚಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಅಂತ ಹೋಗ್ತಿದ್ವಿ. ಅಲ್ಲೂ ಕೂಡ ರೋಡ್ ಬ್ಲಾಕ್ ಮಾಡಿದ್ದಾರೆ ಬಿಕಾಸ್ ನಾವು ಹೋಗಬೇಕಾಗಿರೋ ಜಾಗದಲ್ಲಿ ಟೈಡ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತೆ. ಸೊ ಆದ್ದರಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ದೂರದಲ್ಲೇ ನಮ್ಮನ್ನು ಬ್ಲಾಕ್ ಮಾಡಿದ್ದಾರೆ. ಅಂದರೆ ಯೋಚನೆ ಮಾಡಿ, ನಮ್ಮ ಸೇಫ್ಟಿಗೋಸ್ಕರನೇ ಮಾಡಿದ್ದಾರೆ. ಬಟ್ ಆದರೂ ಒಂಥರ ಬೇಜಾರಾಯಿತು. ಬಟ್ ವಿ ಹ್ಯಾವ್ ಪ್ಲ್ಯಾನ್ ಬಿ. ಲುಕ್ ಅಟ್ ದಿಸ್ ಕ್ಯೂಟಿ. ಫುಲ್ ಶೂಸ್ ಎಲ್ಲ ಹಾಕೊಂಡು ರೆಡಿ ಆಗಿದೆ ಮಧ್ಯಾಹ್ನದ ವಾಕ್ಗೆ. ಶೂಸ್ ಕಿರೆ ದಿಸ್. ನಾನು ಶೂಸ್ ತುಂಬ ಕ್ಯೂಟ್ ಆಗಿದೆ ಅಂತ ಅಂದಾಗ ಅವ್ರು ಹೇಳಿದ್ರು ನೆಲ ತುಂಬ ಹಾಟ್ ಆಗಿದೆ, ಆ ರೀಸನಿಂದ ಶೂಸ್ ಹಾಕಿದ್ದೀವಿ ಅಂತ. ಆನ್ ದ ವೇ ಹೋಗ್ತಾ ನಮ್ಮ ಗಾಡಿಗೆ ಪೆಟ್ರೋಲ್ನ ನಾವೇ ಹಾಕ್ಕೊಂಡು, ಇದು ಕ್ವೈಟ್ ಕಾಮನ್ ಇನ್ ಜಪಾನ್, ನಾವೇ ಪೆಟ್ರೋಲ್ ಹಾಕ್ಕೊಳ್ಬೇಕಾಗುತ್ತೆ. ಎಲ್ಲ ಕಡೆನೂ ಸರ್ವಿಸ್ ಸಿಗೋದಿಲ್ಲ ಬೇರೆಯವ್ರು ಹಾಕೋದಕ್ಕೆ. ನಾವು ವಾಪಸ್ ಮನೆಗೆ ಹೋಗ್ತೀವಿ ಅಂತ ಹೋಗ್ತಿದ್ವಿ. ಬಟ್ ಆನ್ ದ ವೇ ನೋಡಿದ್ರೆ ತುಂಬ ಕಾರುಗಳು ಲೈನಲ್ಲಿ ನಿಂತಿತ್ತು. ಯಾಕೆ ಅಂತ ನೋಡಿದ್ರೆ ದೆರ್ ಈಸ್ ಸಮ್ ಬೀಚ್ ಹಿಯರ್. ಸೊ ತುಂಬ ಜನ ಕಾರುಗಳನ್ನ ಸೈಡ್ಗೆ ಹಾಕಿದ್ರು. ನಾವು ಯಾಕೆ ನೋಡಬಾರ್ದು ಅಂತ ಹೋದ್ವಿ. ದೆನ್ ವಿ ಮೇಡ್ ಅವರ್ ಮೈಂಡ್ ಟು ಪ್ಲೇನ್ ವಾಟರ್. ದಿಸ್ ಈಸ್ ಸೋ ಅಮೇಝಿಂಗ್ ಟೈಮ್ ಬಿಕಾಸ್ ಇದು ನಮ್ಮ ಐಟಿನರಿಯಲ್ಲೇ ಇರಲಿಲ್ಲ. ನಾವೇ ಒಂದು ಪ್ಲ್ಯಾನ್ ಮಾಡಿದ್ರೆ ದೇವರು ಇನ್ನೊಂದು ಪ್ಲ್ಯಾನ್ ಮಾಡ್ತಾನಂತೆ. ಬಟ್ ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು ಒಂದು ಖುಷಿಯಾದ ಟೈಮ್ನ ಸ್ಪೆಂಡ್ ಮಾಡೋದು ಈಸ್ ಸಮ್ವೇರ್ ದ ಪಾಸಿಟಿವ್ ಸೆಟ್ ಆಫ್ ಮೈಂಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಟೇಕ್ ಕೇರ್.